ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ 1,10,000 ಪ್ರಾಫಿಟ್ ಅನ್ನ ಇವತ್ತಿನ ಸೈಡ್ ವೇಸ್ ಟು ವಾಲಟೈಲ್ ಮಾರ್ಕೆಟ್ ಅಲ್ಲಿ ನಾನು ಬುಕ್ ಮಾಡಿದ್ದೇನೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಯಾವ ರೀತಿ ಟ್ರೇಡ್ ನ ತಗೊಂಡಿದ್ದೆ, ಯಾವ ರೀತಿ ಎಕ್ಸಿಕ್ಯೂಷನ್ ಇತ್ತು, ಎಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಇಫ್ ಇನ್ ಕೇಸ್ ನಿಮಗೂ ಕೂಡ ಇದೇ ರೀತಿಯ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ಗಮನಿಸಬಹುದು ನಿಯರ್ ಅಬೌಟ್ 1,10,000 ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಂಡ್ ಇಲ್ಲಿ ನೀವು ಆರ್ಡರ್ ಬುಕ್ ಅನ್ನು ಕೂಡ ಗಮನಿಸಬಹುದು. ಕಂಪ್ಲೀಟ್ಲಿ ಆರ್ಡರ್ ಬುಕ್ ಅನ್ನು ನೀವು ಗಮನಿಸಬಹುದು. ಓಪನಿಂಗ್ ಅಲ್ಲಿ ಒಂದು ಟ್ರೇಡ್ ನನಗೆ ಎಸ್ ಎಲ್ ಹಿಟ್ ಆಗುತ್ತೆ. ಕಮ್ಮಿ ಕ್ವಾಂಟಿಟಿಯಲ್ಲಿ ನಾನು ಆಪ್ಷನ್ ಸೆಲ್ ಮಾಡಿದೆ. ಅಂಡ್ ಆನಂತರ ಮತ್ತೊಂದು ಟ್ರೇಡ್ ಅಲ್ಲಿ ಆ ಲಾಸ್ ಏನಿದೆಯಲ್ಲ ಅದು ರಿಕವರ್ ಆಗುತ್ತೆ. ಆನಂತರ ಬಾಕಿ ಟ್ರೇಡ್ ಗಳನ್ನ ನಾನು ತಗೊಂಡಿದ್ದೆ. ಎಲ್ಲವನ್ನು ಕೂಡ ಡೈರೆಕ್ಟ್ಲಿ ನಾನು ಚಾರ್ಟ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಇನ್ನೊಂದು ವಿಚಾರ ಏನು ಅಂದ್ರೆ, ತುಂಬಾ ಜನರಿಗೆ ಈ ಆಪ್ಷನ್ ಬೈಯಿಂಗ್ ಹಾಗೆ ಆಪ್ಷನ್ ಸೆಲ್ಲಿಂಗ್ ಏನಿದೆಯಲ್ಲ ಇದರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ಏನಕ್ಕೆ ನಾವು ಆಪ್ಷನ್ ಬೈಯಿಂಗ್ ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಅನ್ನ ಮಾಡ್ತಾ ಇದೀವಿ, ಅದು ಕೂಡ ಇನ್ ದ ಮನಿ ಅನ್ನೋದು ತುಂಬಾ ಜನರ ಕನ್ಫ್ಯೂಷನ್ ಇರುತ್ತೆ. ಈಗ ಈ ಒಂದು ಕಾನ್ಸೆಪ್ಟ್ ಅನ್ನು ನಮ್ಮ ಕೋರ್ಸಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಈಗ ನಾವು ಆಪ್ಷನ್ ಬೈ ಮಾಡೋದು ಅಥವಾ ಆಪ್ಷನ್ ಸೆಲ್ ಮಾಡೋದಕ್ಕಿಂತ ನಾವು ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದಲ್ಲ. ನಾವು ಯೂಶುವಲಿ ಏನು ಟ್ರೇಡ್ ನ ಮಾಡ್ತೀವಿ, ಆಪ್ಷನ್ಸ್ಗಳಲ್ಲಿ ಟ್ರೇಡ್ ನ ಮಾಡ್ತೀವಿ. ಆಪ್ಷನ್ ನ ಪ್ರೀಮಿಯಂ ಯಾವ ರೀತಿ ಮೂಮೆಂಟಮ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ನಮ್ಮ ಟ್ರೇಡಿಂಗ್ ಸ್ಟೈಲ್ ಇರಬೇಕಾಗುತ್ತೆ. ಈಗ ಇವತ್ತಿನ ದಿನ ಸೈಡ್ ವೇಸ್ ಟು ವಾಲಟೈಲ್ ಇತ್ತು. ಓಪನಿಂಗ್ ಅಲ್ಲಿ ಪ್ರೈಸ್ ಅಲ್ಲಿ ಪ್ರೀಮಿಯಂ ಅಲ್ಲಿ ಯಾವುದೇ ರೀತಿ ಅಂತಹ ಒಂದು ಸ್ಟ್ರಾಂಗ್ ಮೂಮೆಂಟಮ್ ಬೈಯಿಂಗ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತೇನೆ, ಆಪ್ಷನ್ ಸೆಲ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಇಫ್ ಇನ್ ಕೇಸ್ ಬೈಯಿಂಗ್ ಇದ್ದು ಪ್ರೀಮಿಯಂ ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ, ಆಗ ನಾವು ಆಪ್ಷನ್ ನ ಬೈ ಮಾಡಬಹುದು. ಸೊ ಇದು ತುಂಬಾನೇ ಸಿಂಪಲ್ ವಿಚಾರ ಆಗಿರುತ್ತೆ. ಹಾಗೆ ಬೆಳಿಗ್ಗೆ ಟೆಲಿಗ್ರಾಮ್ ನ ನಮ್ಮ ಫ್ರೀ ಗ್ರೂಪ್ ಏನಿದೆ ಅದರಲ್ಲಿ ಕೂಡ ನಾನು ಅಪ್ಡೇಟ್ ನ ಮಾಡಿದೆ. ಸೊ ಮಾರ್ನಿಂಗ್ ಅಲ್ಲಿ ಓಪನ್ ಆಗೋದಕ್ಕಿಂತ ಮುಂಚೆನೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಿಫ್ಟಿ ಪಾಸಿಟಿವ್ ಓಪನ್ ಆಗ್ಬೋದು ಅಂತ. ಅರೌಂಡ್ 8:40ಗೆ ಈ ಅಪ್ಡೇಟ್ ಅನ್ನು ನಾನು ಮಾರ್ನಿಂಗ್ಗೆ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೆ ಅಪ್ಡೇಟ್ ಮಾಡಿದೆ. ಆನಂತರ positive open as per our expectation. Overall trend is bullish. Obviously we need to go with the trend unless and until trend bends by making any price action. Reversal patterns ಅಂತ ಮೆನ್ಷನ್ ಮಾಡಿದ್ದೆ. ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ 23,800 ಏನಿದೆಯಲ್ಲ ಇಲ್ಲಿ ನೀವು ಗಮನಿಸಬಹುದು. 23,800 is a important resistance in higher time frame ಅನ್ನೋದನ್ನ ನಾನು ಮೆನ್ಷನ್ ಮಾಡಿದೆ. ಆಕ್ಚುಲಿ ಇವತ್ತಿನ ನನ್ನ ಟ್ರೇಡ್ ಏನಿದೆಯಲ್ಲ ಈ ಒಂದು ಸಿಂಪಲ್ ಲೈನ್ ನ ಬೇಸ್ಡ್ ಆಗಿ ಈ ಟ್ರೇಡ್ ಅನ್ನು ನಾನು ಎಕ್ಸಿಕ್ಯೂಟ್ ಮಾಡಿದೆ. ವಿಚಾರ ಏನು ಅಂದ್ರೆ 15 ಮಿನಿಟ್ಸ್ ಅಲ್ಲಿ ಅಥವಾ ಒಂದು 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ನಿಫ್ಟಿಯನ್ನ ಗಮನಿಸಿದ್ರೆ ಯಾವ ರೀತಿ ನಿಫ್ಟಿ ಮೂಮೆಂಟಮ್ ನ ಕೊಡ್ತಾ ಇದೆ, ಕಂಟಿನ್ಯೂಸ್ಲಿ ಅಪ್ಸೈಡ್ ಮೂಮೆಂಟಮ್ ನ ಕೊಡ್ತಾ ಇದೆ. ಎಲ್ಲೂ ಕೂಡ 4 ಅವರ್ಸ್ ಅಲ್ಲಿ ನೀವು ಗಮನಿಸಿದ್ರೆ ಲಾಸ್ಟ್ ಕ್ಯಾಂಡಲ್ ಲೋ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ. ಇದು ಏನಾಗುತ್ತೆ, ಟ್ರೆಂಡಿಂಗ್ ವಿಚಾರಗಳಿದ್ದಾಗ ಅಥವಾ ಟ್ರೆಂಡಿಂಗ್ ಡೇಸ್ ಇದ್ದಾಗ ಅಥವಾ ಟ್ರೆಂಡಿಂಗ್ ಮೂಮೆಂಟಮ್ ಇದ್ದಾಗ ಈ ರೀತಿ ನಮಗೆ ಪ್ರೈಸ್ ಆಕ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಹಳೆ ವಿಡಿಯೋಸ್ಗಳಲ್ಲಿ ತುಂಬಾ ಬಾರಿ ಈ ವಿಚಾರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಹಾಗಾಗಿ ಐ ಹೋಪ್ ನಿಮ್ಗೆ ಇದು ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಕಂಟಿನ್ಯೂಸ್ಲಿ ಪ್ರೈಸ್ ಏನ್ ಮಾಡ್ತಾ ಇತ್ತು, ಟ್ರೆಂಡಿಂಗ್ ಮೂಮೆಂಟಮ್ ಕೊಡ್ತಾ ಇತ್ತು. ಆನಂತರ 4 ಅವರ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ನಿಫ್ಟಿಯನ್ನು ಒಬ್ಸರ್ವ್ ಮಾಡಿ. ನಿಫ್ಟಿ ಏನ್ ಮಾಡಿತ್ತು, ಪ್ರೀವಿಯಸ್ಲಿ ಒಂದು ಫಾಲ್ ಅನ್ನ ಈ ಪಾಯಿಂಟ್ ಇಂದ ಕೊಟ್ಟಿತ್ತು. ಅದೇ ಪಾಯಿಂಟ್ ಗೆ ಇವತ್ತು ಪ್ರೈಸ್ ಬರುತ್ತೆ 23,800 ಲೆವೆಲ್ ಗೆ ಪ್ರೈಸ್ ಬರುತ್ತೆ. ಅಂಡ್ ಈ ಒಂದು ಪ್ರೈಸ್ ಆಕ್ಷನ್ ನೀವು ಒಬ್ಸರ್ವ್ ಮಾಡಿ. ಈ ಒಂದು ಪ್ರೈಸ್ ಲೆವೆಲ್ ಏನಿದೆಯಲ್ಲ 4 ಅವರ್ಸ್ ಇದ್ದು ಪ್ರೈಸ್ ಲೆವೆಲ್ ಆಗಿತ್ತು. ಅಂದ್ರೆ 4 ಅವರ್ಸ್ ಅಲ್ಲಿ ನಾವು ಈ ಲೆವೆಲ್ ಅನ್ನು ನೋಡ್ತಾ ಇದೀವಿ. ಇವನ್ ನೀವು 30 ಮಿನಿಟ್ಸ್ ಅಲ್ಲಿ ಒಬ್ಸರ್ವ್ ಮಾಡಿದಾಗ ನಿಮಗೆ ಈ ಲೆವೆಲ್ ಏನಿದೆಯಲ್ಲ ತುಂಬಾನೇ ದೂರ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಇದು 4 ಅವರ್ಸ್ ಇದ್ದು ಲೆವೆಲ್ ಆಗಿತ್ತು. ಸೊ ಹಾಗಾಗಿ 4 ಅವರ್ಸ್ ನ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನಮಗೆ ನಿಫ್ಟಿಯಲ್ಲಿ ಇವತ್ತು ಕಾಣಲಿಕ್ಕೆ ಸಿಕ್ಕಿತ್ತು. ಕಂಟಿನ್ಯೂಸ್ಲಿ ನಿಫ್ಟಿ ಅಪ್ ಸೈಡ್ ಅಲ್ಲಿ ಮೂಮೆಂಟಮ್ ಕೊಡ್ತಾ ಇತ್ತು. ಹಾಗೆ 5 ಮಿನಿಟ್ಸ್ ಅಲ್ಲಿ ಒಂದು ಬಾರಿ ನಿಫ್ಟಿಯನ್ನ ಇವತ್ತಿನ ದಿನ ಒಬ್ಸರ್ವ್ ಮಾಡಿ ಯಾವ ರೀತಿ ನಿಫ್ಟಿ ಮೂಮೆಂಟಮ್ ಕೊಟ್ಟಿತ್ತು. ಓಪನಿಂಗ್ ಅಲ್ಲಿ ಪ್ರೈಸ್ ಒಂದ್ ಸ್ವಲ್ಪ ಸೆಲ್ಲಿಂಗ್ ಅನ್ನ ನಮಗೆ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಸೆಲ್ಲಿಂಗ್ ಸೈಡ್ ಅಲ್ಲಿ ಪ್ರೈಸ್ ಮೂಮೆಂಟಮ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಆನಂತರ ಪ್ರೀವಿಯಸ್ ಕ್ಲೋಸಿಂಗ್ ಏನಿದೆಯಲ್ಲ ಎಕ್ಸಾಕ್ಟ್ಲಿ ಇಲ್ಲಿ ನಮಗೆ ಸಪೋರ್ಟ್ ಅನ್ನ ಪಡೆಯುತ್ತೆ. ಈಗ ಲೆವೆಲ್ಸ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋದು, ಎಲ್ಲೆಲ್ಲ ನಾವು ಎಂಟ್ರಿ ಪಡಿಬೇಕು, ಸ್ಟ್ರಾಟಜೀಸ್ ಯಾವ್ದೆಲ್ಲ ಯೂಸ್ ಮಾಡಬೇಕು, ಎಲ್ಲವೂ ಕೂಡ ನಮ್ಮ RNR ನ ಕೋರ್ಸ್ ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇವನ್ ಅದರಲ್ಲಿ ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿದ್ದೇವೆ ಯಾವ ರೀತಿ ಪ್ರೀವಿಯಸ್ ಕ್ಲೋಸಿಂಗ್ ಅನ್ನ ನಾವು ಯೂಸ್ ಮಾಡಬೇಕು ಅಂತ. ಸೊ ಅಲ್ಲಿಂದಾನೇ ಪ್ರೈಸ್ ಸಪೋರ್ಟ್ ಅನ್ನ ಪಡೆದು ಅಪ್ಸೈಡ್ ಮೂಮೆಂಟಮ್ ನ ಕೊಡಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, 23,800 ಲೆವೆಲ್ ಏನಿದೆಯಲ್ಲ ಅದನ್ನ ಪ್ರೈಸ್ ಇಲ್ಲಿ ಬ್ರೇಕ್ ಆಗುತ್ತೆ. ನಾವು ಅಲ್ಲಿಂದ ರೆಸಿಸ್ಟೆನ್ಸ್ ನ ಎಕ್ಸ್ಪೆಕ್ಟ್ ಮಾಡಿದ್ವಿ. 23,800 ಇಂದ ಪ್ರೈಸ್ ರಿವರ್ಸಲ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಪ್ರೈಸ್ ಏನ್ ಮಾಡುತ್ತೆ, 5 ಮಿನಿಟ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ಅಪ್ಸೈಡ್ ಮೂಮೆಂಟಮ್ ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಈಗ ಒಂದು ವಿಚಾರನ ಟೈಮ್ ಫ್ರೇಮ್ ವಿಚಾರದಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. 5 ಮಿನಿಟ್ಸ್ ಅನ್ನು ಯಾವಾಗಲೂ ಕೂಡ ಇವತ್ತಿನ ದಿನದ ಲೆವೆಲ್ಸ್ ಏನಿದೆಯಲ್ಲ ಅದನ್ನ ಮಾರ್ಕ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡಬೇಕು. ಆನಂತರ 15 ಮಿನಿಟ್ಸ್ ಏನಿದೆಯಲ್ಲ, ಇಫ್ ಇನ್ ಕೇಸ್ ಪ್ರೀವಿಯಸ್ ಯಾವ್ದಾದ್ರು ಲೆವೆಲ್ಸ್ ಇದೆ ಅಥವಾ ಹಿಂದಿನ ದಿನದ ಲೆವೆಲ್ಗಳನ್ನ ಅಥವಾ ಹಿಂದಿನ ಲೆವೆಲ್ಸ್ ಗಳನ್ನ ನಾವು ಕನೆಕ್ಟ್ ಮಾಡಿ ಈ ಟ್ರೇಡ್ ನ ಮಾಡಬೇಕು, ಪ್ಲಾನ್ ನ ಮಾಡಬೇಕು ಅಂತ ಇದ್ದಾಗ 15 ಮಿನಿಟ್ಸ್ ಅನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ 15 ಮಿನಿಟ್ಸ್ ಅನ್ನು ನೀವು ಒಬ್ಸರ್ವ್ ಮಾಡಿ. 23,800 ನಮ್ಮ ರೆಸಿಸ್ಟೆನ್ಸ್ ಆಗಿತ್ತು. 4 ಅವರ್ಸ್ ಟೈಮ್ ಫ್ರೇಮ್ ಇದ್ದು ರೆಸಿಸ್ಟೆನ್ಸ್ ಆಗಿತ್ತು. ಸೊ ಇಲ್ಲಿ 4 ಅವರ್ಸ್ ಟೈಮ್ ಫ್ರೇಮ್ ಇದ್ದು 23,800 ರೆಸಿಸ್ಟೆನ್ಸ್ ನ ಪ್ರೈಸ್ ಡೈರೆಕ್ಟ್ಲಿ ಇಲ್ಲಿ ಬ್ರೇಕ್ ಆಗುತ್ತೆ. ಅಂದ್ರೆ ಪ್ರೈಸ್ ಪ್ಯಾರಾಬೋಲಿಕಲಿ ಈ ಲೆವೆಲ್ ಅನ್ನ ಬ್ರೇಕ್ ಆಗುತ್ತೆ. ಆಕ್ಚುಲಿ 4 ಅವರ್ಸ್ ಇದು ಈ ಒಂದು 23,800
ಲೆವೆಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಆಗಿರೋದು ಏನಕ್ಕೆ ಪ್ರೈಸ್ ಅಲ್ಲಿಂದ ಪ್ರೀವಿಯಸ್ಲಿ ಫಾಲ್ ಆಗಿತ್ತು, ರೈಟ್. ಸೊ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಆಗುತ್ತೆ. ಬಟ್ 15 ಮಿನಿಟ್ಸ್ ಅಲ್ಲಿ ಸ್ಟ್ರಾಂಗ್ಲಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ, ಅಪ್ಸೈಡ್ ಅಲ್ಲಿ ನಮಗೆ ಮೊಮೆಂಟಮ್ ಕೊಡುತ್ತೆ. ಈಗ ಬ್ರೇಕ್ಔಟ್ ಅಲ್ಲಿ ಕೂಡ ಒಂದು ವಿಚಾರ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಡೈರೆಕ್ಟ್ಲಿ ಯಾವುದೇ ಲೆವೆಲ್ ಅನ್ನ ಒಂದು ಸೆಕೆಂಡ್ ಟಚ್ ಅಲ್ಲೇ ಬ್ರೇಕ್ ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಅದು ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ಬೇಸ್ಡ್ ಆಗಿ ನಾನೇನ್ ಮಾಡ್ತೀನಿ, 1 ಮಿನಿಟ್ಗೆ ಶಿಫ್ಟ್ ಆಗ್ತೇನೆ. ಸೊ 15 ಮಿನಿಟ್ಸ್ ಅಲ್ಲಿ ನನಗೆ ಬ್ರೇಕ್ಔಟ್ ಏನಿದೆ ಪ್ಯಾರಾಬೋಲಿಕಲಿ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಅಂಡ್ ಆ ನಂತರ ನಾನು 1 ಮಿನಿಟ್ಗೆ ಶಿಫ್ಟ್ ಆದಾಗ ಪ್ರೈಸ್ ಏನ್ ಮಾಡುತ್ತೆ, ಕಂಟಿನ್ಯೂಸ್ಲಿ ಒಂದು ಅಪ್ಸೈಡ್ ಮೊಮೆಂಟಮ್ ಇಲ್ಲಿ ಕೊಡ್ತಾ ಇತ್ತು, ಸ್ವಿಂಗ್ ಗಳನ್ನ ಕ್ರಿಯೇಟ್ ಮಾಡಿ ಈ ರೀತಿ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇತ್ತು. ಆ ನಂತರ ಒಂದು ಸೆಲ್ ಆಫ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆ ನಂತರ ಮತ್ತೊಂದು ಸ್ವಿಂಗ್ ಅನ್ನ ಇಲ್ಲಿ ಪ್ರೈಸ್ ಕ್ರಿಯೇಟ್ ಮಾಡುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು ಸ್ಟ್ರಾಂಗ್ ಆಗಿ ಇದ್ದಿದ್ರೆ ಇಲ್ಲಿಂದನೇ ಪ್ರೈಸ್ ಅಪ್ಸೈಡ್ ಅಲ್ಲಿ ನಮಗೆ ಮೊಮೆಂಟಮ್ ಕೊಡಬೇಕಾಗಿತ್ತು, ರೈಟ್. ಬಟ್ ಇಲ್ಲಿ ಏನ್ ಮಾಡುತ್ತೆ, ಪ್ರೈಸ್ ಸ್ವಿಂಗ್ ಅನ್ನ ಫೇಲ್ಯೂರ್ ಆಗಿ ಕೆಳಗಡೆ ಬರುತ್ತೆ. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ, ಇಲ್ಲಿ ಸೆಲ್ಲರ್ಸ್ಗಳು ಆಕ್ಟಿವ್ ಆಗಿದ್ದಾರೆ. ಅಂದ್ರೆ 23,800 ಲೆವೆಲ್ ಅಲ್ಲಿ ಏನು ಬೈಯರ್ಸ್ ಬಂದಿದ್ದಾರೆ ಅವರು ರಿಟೇಲ್ ಬೈಯರ್ಸ್ ಆಗಿರ್ತಾರೆ. ಅಲ್ಲಿ ಬೈಯಿಂಗ್ ಅಲ್ಲಿ ಯಾವುದೇ ರೀತಿ ಸ್ಟ್ರೆಂತ್ ಇಲ್ಲ. ಸೊ ಹಾಗಾಗಿ 1 ಮಿನಿಟ್ ಅಲ್ಲಿ ನಮಗೆ ರಿವರ್ಸಲ್ ಪ್ಯಾಟರ್ನ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಆ ಬೇಸ್ಡ್ ಆಗಿ ಇಲ್ಲಿ ಒಂದು ಟ್ರೇಡ್ ಅನ್ನು ನಾನು ಫಸ್ಟ್ಗೆ ಪ್ಲಾನ್ ಮಾಡ್ತೇನೆ. ಆನಂತರ ಪ್ರೈಸ್ ಒಂದು ಮೊಮೆಂಟಮ್ ನಮಗೆ ಕೊಡುತ್ತೆ. ಆನಂತರ ಮತ್ತೆ ಪ್ರೈಸ್ ರಿವರ್ಸಲ್ ಬಂದಾಗ ಮತ್ತೊಮ್ಮೆ ನಾನು ಸೆಲ್ಲಿಂಗ್ ಸೈಡ್ ಅಲ್ಲಿ ಇನ್ನೊಂದು ಟ್ರೇಡ್ ಅನ್ನ ಪ್ಲಾನ್ ಮಾಡ್ತೇನೆ. ಆ ಬೇಸ್ಡ್ ಆಗಿ ನನಗೆ ಕಂಟಿನ್ಯೂಸ್ಲಿ ಇವತ್ತಿನ ದಿನದ ಲೋ ಏನಿದೆಯಲ್ಲ ಆಲ್ಮೋಸ್ಟ್ ಅಲ್ಲಿ ತನಕ ನಾನು ಪೊಸಿಷನ್ ಅನ್ನು ಹೋಲ್ಡ್ ಮಾಡಿದೆ. ಸೊ ಹಾಗಾಗಿ ನನಗೆ ಉತ್ತಮವಾದ ಪ್ರೀಮಿಯಂ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿತು. ನಿಯರ್ ಅಬೌಟ್ 100 ಪಾಯಿಂಟ್ಸ್ಗೂ ಜಾಸ್ತಿ ಪ್ರೀಮಿಯಂ ಅನ್ನು ನಾನು ಕ್ಯಾಪ್ಚರ್ ಮಾಡಿದೆ. ಸೊ ಹಾಗಾಗಿ ಇಲ್ಲಿ ನೀವು ಗಮನಿಸಬಹುದು, ಈ ಪಾಯಿಂಟ್ ಅಲ್ಲಿ ಸಮಯ ನಾನು ಎಂಟ್ರಿ ಪಡೆದಿದೆ. ಇವತ್ತಿನ ಬಾಟಮ್ ತನಕ ನಾನು ಇಲ್ಲಿ ಪೊಸಿಷನ್ ಅನ್ನು ಹೋಲ್ಡ್ ಮಾಡಿದೆ. ಇಲ್ಲಿ ನಮ್ಮ ಆರ್ಡರ್ ಅನ್ನು ನೀವು ಗಮನಿಸಿದ್ರೆ ಲಾಸ್ಟ್ ಆರ್ಡರ್ ನೀವು ಗಮನಿಸಿ, ಅರೌಂಡ್ 284ಗೆ ನಾನು ಸೆಲ್ ಮಾಡಿದೆ. 211ಗೆ ನಾನು ಬುಕ್ ಮಾಡಿರೋದು. ಅರೌಂಡ್ 181ಗೆ ಫಸ್ಟ್ಗೆ ಒಂದು ಬುಕ್ ಮಾಡ್ತೇನೆ. ಅರೌಂಡ್ 100 ಪಾಯಿಂಟ್ಸ್ ನಾನು ಬುಕ್ ಮಾಡ್ತೇನೆ ನಿಫ್ಟಿಯಲ್ಲಿ. 100 ಪಾಯಿಂಟ್ಸ್ ಪ್ರೀಮಿಯಂ ನಿಫ್ಟಿಯಲ್ಲಿ ಬುಕ್ ಮಾಡೋದು ಆಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ಯಾಕೆಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 100 ಪಾಯಿಂಟ್ಸ್ ತುಂಬಾನೇ ಈಸಿಲಿ ಬುಕ್ ಮಾಡಬಹುದು. ಬಟ್ ನಿಫ್ಟಿಯಲ್ಲಿ 100 ಪಾಯಿಂಟ್ಸ್ ಬುಕ್ ಮಾಡೋದೇನಿದೆಯಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಹೋಲ್ಡ್ ಮಾಡೋದೆಲ್ಲ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಇವನ್ ಸೆಲ್ಲಿಂಗ್ ಆಗಿರ್ಬೋದು ಅಥವಾ ಬೈಯಿಂಗ್ ಆಗಿರ್ಬೋದು, 100 ಪಾಯಿಂಟ್ಸ್ ಪ್ರೀಮಿಯಂ ಅಲ್ಲಿ ಬುಕ್ ಮಾಡೋದು ಆಕ್ಚುಲಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಸೊ ಹಾಗಾಗಿ ಹಾಫ್ ಕ್ವಾಂಟಿಟಿ ನಾನು 100 ಪಾಯಿಂಟ್ಸ್ ಅಲ್ಲಿ ಎಕ್ಸಿಟ್ ಆಗ್ತೇನೆ, ಬಾಕಿ ಸ್ವಲ್ಪ ಹೋಲ್ಡ್ ಮಾಡ್ತೇನೆ ಟ್ರೈಲ್ ಮಾಡಲಿಕ್ಕೆ. ಬಟ್ ಆನಂತರ ಅದು ಏನು ಕೂಡ ದೊಡ್ಡ ಮಟ್ಟದಲ್ಲಿ ನಮಗೆ ಸಸ್ಟೈನ್ ಆಗಲ್ಲ. ಸೊ ಹಾಗಾಗಿ ನಾನು ಇದನ್ನ ಸ್ವಲ್ಪ ಮೇಲ್ಗಡೆ ಬಂದಾಗ 375 ಕ್ವಾಂಟಿಟೀಸ್ ನಲ್ಲಿ ಎಕ್ಸಿಟ್ ಆಗ್ತೇನೆ. ಸೊ ನಿಯರ್ ಅಬೌಟ್ 100 ಪಾಯಿಂಟ್ಸ್ ಅನ್ನ ನಿಫ್ಟಿಯಲ್ಲಿ ಬುಕ್ ಮಾಡಿ ಈ ಒಂದು ಪ್ರಾಫಿಟ್ ಅನ್ನು ನಾನು ಮಾಡಿರೋದು. ಸೊ ಇನ್ನೊಂದು ವಿಚಾರ ನೀವು ಗಮನಿಸಿ, ನನ್ನ ಟ್ರೇಡ್ ಯಾವಾಗ ಕ್ಲೋಸ್ ಆಗಿತ್ತು, ನಿಯರ್ ಅಬೌಟ್ 11.5ಗೆ ನನ್ನ ಲಾಸ್ಟ್ ಟ್ರೇಡ್. ಇಲ್ಲಿ ನೋಡಿ 11.5ಗೆ ಲಾಸ್ಟ್ ಟ್ರೇಡ್. ಆನಂತರ ಯಾವುದೇ ರೀತಿ ಟ್ರೇಡ್ ಅನ್ನು ನಾನು ಇಲ್ಲಿ ತಗೊಂಡಿಲ್ಲ. ಬೈ ಚಾನ್ಸ್ ಏನಾದರೂ ನಾನು ಇಲ್ಲಿ ಟ್ರೇಡ್ ಅನ್ನು ತಗೊಂಡಿದ್ದರೆ ಈಗ 11.5 ಅಂತ ಬಂದಾಗ ಸಮ್ವೇರ್ ಈ ಕ್ಯಾಂಡಲ್ ಅಂತ ಅನ್ಕೊಳ್ತೀನಿ ನಾನು. ಸೊ ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಕಂಟಿನ್ಯೂಸ್ಲಿ ಸೈಡ್ ವೈಸ್ ಇತ್ತು. ಈ ಪಾಯಿಂಟ್ ಅಲ್ಲಿ ಯಾವುದೇ ರೀತಿ ಒಂದು ಟ್ರೇಡ್ ಅನ್ನು ನಾನು ತಗೊಂಡೇ ಇಲ್ಲ. 11 to 3:30 ತನಕ ಯಾವುದೇ ರೀತಿ ಟ್ರೇಡ್ ಅನ್ನು ತಗೊಂಡಿಲ್ಲ. ಬೈ ಚಾನ್ಸ್ ಏನಾದರೂ ಟ್ರೇಡ್ ಅನ್ನು ನಾನು ತಗೊಂಡಿದ್ದರೆ ನನ್ನ ಎಲ್ಲಾ ಪ್ರಾಫಿಟ್ ಏನಿದೆಯಲ್ಲ ಅದು ಮೇ ಬಿ ಲಾಸ್ ಅಲ್ಲಿ ಕನ್ವರ್ಟ್ ಆಗ್ತಾ ಇತ್ತು. ಯಾಕೆಂದ್ರೆ ಪ್ರೈಸ್ ಏನ್ ಮಾಡ್ತಾ ಇದೆ ಅನ್ನೋದನ್ನ 5 ಮಿನಿಟ್ಸ್ ಅಲ್ಲಿ ನೀವು ಒಬ್ಸರ್ವ್ ಮಾಡಿ. ಇಲ್ಲಿ 5 ಮಿನಿಟ್ಸ್ ಅಲ್ಲಿ ನಿಮಗೆ ಪ್ರೈಸ್ ಏನ್ ಮಾಡ್ತಾ ಇದೆ, ಒಂದು ಬಾರಿ ಅಪ್ ಸೈಡ್, ಒಂದು ಬಾರಿ ಡೌನ್ ಸೈಡ್, ಒಂದು ಬಾರಿ ಅಪ್ ಸೈಡ್, ಒಂದು ಬಾರಿ ಡೌನ್ ಸೈಡ್, ಈ ರೀತಿ ಪ್ರೈಸ್ ನಮಗೆ ಮೊಮೆಂಟಮ್ ಕೊಡ್ತಾ ಇದೆ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ಇದು ಸೈಡ್ ವೇಸ್ ಟು ವಾಲಟೈಲ್ ಮೊಮೆಂಟಮ್ ನಮಗೆ ಕೊಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಮಾಡೋದಕ್ಕಿಂತ ಆ ಪ್ರಾಫಿಟ್ ನ ಉಳಿಸ್ಕೊಳ್ಳೋದೇನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ನೀವು ಟ್ರೇಡ್ ನ ಮಾಡಬೇಕು, ಎಲ್ಲಿ ನೀವು ಟ್ರೇಡ್ ನ ಮಾಡಬಾರ್ದು ಅನ್ನೋದು ಡಿಸಿಷನ್ ಏನಿದೆಯಲ್ಲ ಅದನ್ನ ನಾವು ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಟ್ರೇಡಿಂಗ್ ಕಲಿಯೋದು ಅನ್ನೋದಕ್ಕಿಂತ, ಸ್ಟ್ರಾಟಜಿ ಕಲಿಯೋದು ಅನ್ನೋದಕ್ಕಿಂತ ಎಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋದನ್ನ ಕಲಿಯೋದೇನಿದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾಯಿಂಟ್ ಅಲ್ಲಿ ನಾನು ಏನಾದರೂ ಟ್ರೇಡ್ ಮಾಡಿದ್ರೆ ನನ್ನ ಈ ಒಂದು ಪ್ರಾಫಿಟ್ ಏನಿದೆಯಲ್ಲ ಕಂಪ್ಲೀಟ್ಲಿ ಮೇ ಬಿ 0 ಆಗ್ತಾ ಇದೆ ಅಥವಾ ಇನ್ನಷ್ಟು ಮೈನಸ್ ಆಗ್ತಾ ಇತ್ತು. ಸೊ ಹಾಗಾಗಿ ಯಾವಾಗಲೂ ಕೂಡ ನೆನಪಿಡಿ, ಆಸ್ ಅ ಟ್ರೇಡರ್ ಎಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋದು ವಿಚಾರ ಏನಿದೆಯಲ್ಲ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 3:30 ತನಕ ಮಾರ್ಕೆಟ್ ಓಪನ್ ಇರುತ್ತೆ ಅಂತ ನಾವು ಅಲ್ಲಿ ತನಕ ಬೈ ಸೆಲ್ ಮಾಡೋದು ರಾಂಗ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಯಾವಾಗ ನಿಮಗೆ ಒಂದು ಲೆವೆಲ್ ಆಫ್ ಪ್ರಾಫಿಟ್ ಕಾಣಲಿಕ್ಕೆ ಸಿಗುತ್ತೆ, ಓಕೆ ಇವತ್ತಿಗೆ ಪ್ರಾಫಿಟ್ ಸಾಕು ಅಂತ ಅನ್ಸುತ್ತೆ, ಹಾಗೆ ಮಾರ್ಕೆಟಲ್ಲಿ ಆನಂತರ ಯಾವುದೇ ರೀತಿ ಮೊಮೆಂಟಮ್ ಏನು ನಿಮಗೆ ಕಾಣಲಿಕ್ಕೆ ಸಿಗಲ್ಲ, ಆಗ ನೀವು ಟ್ರೇಡನ್ನು ಕ್ಲೋಸ್ ಮಾಡಬೇಕು. ಆನಂತರ ಯಾವುದೇ ರೀತಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಅನಾಲಿಸಿಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಎಷ್ಟು ನೀವು ರಿಸ್ಕ್ ತಗೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಎಮೋಷನ್ಗಳನ್ನು ಕಂಟ್ರೋಲ್ ಮಾಡೋದು, ಸೈಕಾಲಜಿನ ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಸೈಕಾಲಜಿ ಹಾಗೆ ಎಮೋಷನ್ಸ್ ಬಗ್ಗೆ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೇನೆ. ಸೊ ಅದನ್ನು ಕೂಡ ನೀವು ಗಮನಿಸಬಹುದು. ಸಿಂಪಲ್ ಲಾಜಿಕ್ ಬೇಸ್ಡ್ ಆಗಿ ಈ ಟ್ರೇಡ್ ಅನ್ನು ತಗೊಂಡಿರೋದು. ಯಾವುದೇ ರೀತಿ ನಾನು OI ಡೇಟಾ ಆಗಿರ್ಬೋದು ಅಥವಾ ಇಲ್ಲಿ ಯಾವುದೇ ರೀತಿ ಇಂಡಿಕೇಟರ್ ಆಗಿರ್ಬೋದು ಏನು ಕೂಡ ಯೂಸ್ ಮಾಡಿಲ್ಲ. ಈ ಪ್ಯಾಟರ್ನ್ ಅನ್ನು ನಾವು ನಮ್ಮ ಕೋರ್ಸ್ ಅಲ್ಲಿ ಕೂಡ ಡಿಸ್ಕಸ್ ಮಾಡ್ತೀವಿ. ಈ ಸ್ಟ್ರಾಟಜಿ ನಾವು ನಮ್ಮ ಕೋರ್ಸ್ ಅಲ್ಲಿ ಕೂಡ ಡಿಸ್ಕಸ್ ಮಾಡ್ತೀವಿ. ಯಾವ ರೀತಿ ಬ್ರೇಕ್ಔಟ್ ಈ ರೀತಿ ಫೇಲ್ ಆಗುತ್ತೆ ಇದನ್ನು ಕೂಡ ನಾವು ನಮ್ಮ ಕೋರ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಯಾವ ರೀತಿಯ ಬ್ರೇಕ್ಔಟ್ ಅನ್ನು ನಾವು ತಗೊಳ್ಬೇಕು, ಯಾವ ರೀತಿಯ ಬ್ರೇಕ್ಔಟ್ ಅನ್ನು ತಗೊಳ್ಬಾರ್ದು, ಎಲ್ಲವೂ ಕೂಡ ನಮ್ಮ RNR ನ ಕೋರ್ಸ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಆಗಿದೆ. ಸೊ ಅದೇ ಕಾನ್ಸೆಪ್ಟ್ ಅನ್ನು ನಾವು ಯೂಸ್ ಮಾಡಿ ಪ್ರತಿದಿನ ಟ್ರೇಡ್ ನ ಮಾಡ್ತಾ ಇರೋದು. ಮಾರ್ಕೆಟ್ ಅಲ್ಲಿ ಏನು ಕೂಡ ಕಾಂಪ್ಲಿಕೇಟೆಡ್ ವಿಚಾರಗಳನ್ನ, 100 ಇಂಡಿಕೇಟರ್ ಗಳನ್ನ, 100 ಲೆವೆಲ್ಸ್ ಗಳನ್ನ ನೀವು ಮಾರ್ಕ್ ಮಾಡಬೇಕು ಅಂತ ಇಲ್ಲ. ಸಿಂಪಲ್ ವಿಚಾರಗಳನ್ನು ಯೂಸ್
ಯೂಸ್ ಮಾಡಿ ಸೈಕಾಲಜಿನ ಅರ್ಥ ಮಾಡ್ಕೊಂಡು ಟ್ರೇಡ್ನ ಮಾಡಿದಾಗ ಆಬ್ವಿಯಸ್ಲಿ ನಿಮ್ಗೊಂದು ಮಾರ್ಕೆಟಲ್ಲಿ ಉತ್ತಮವಾದ ಪ್ರಾಫಿಟ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ಗಮನಿಸಬಹುದು ರಿಫ್ರೆಶ್ ಕೂಡ ನಾನು ಮಾಡ್ತಾ ಇದ್ದೇನೆ. ಅರೌಂಡ್ 1,10,000 ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಪ್ರಾಫಿಟ್ನ ಬಗ್ಗೆ ಥಿಂಕ್ ಮಾಡಬೇಡಿ. ಯಾವ ರೀತಿ ಈ ಲಾಜಿಕ್ ಅನ್ನು ನಾವು ಯೂಸ್ ಮಾಡಿದ್ವಿ, ಯಾವ ರೀತಿ ಹೈಯರ್ ಟೈಮ್ ಫ್ರೇಮ್ನ ಲೆವೆಲನ್ನು 15 ಮಿನಿಟ್ಸ್ ಅಲ್ಲಿ ಗಮನಿಸಿಬಿಟ್ಟು ದೆನ್ 1 ಮಿನಿಟ್ ಅಲ್ಲಿ ಯಾವ ರೀತಿ ನಾವು ಟ್ರೇಡ್ನ ತಗೊಂಡಿದ್ದೀವಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.